ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರರಂಗದಿಂದ ದೂರ ಉಳಿಯುತ್ತಾರಾ? ಕೆವಿಎನ್ ಪ್ರೊಡಕ್ಷನ್ಸ್ನ ಪ್ರೇಮ್ ನಿರ್ದೇಶನದ ಚಿತ್ರದಿಂದ ದರ್ಶನ್ ಹೊರಗಡೆ ಬಂದಿದ್ದೇಕೆ? ನಿರ್ಮಾಪಕ ಸೂರಪ್ಪ ಬಾಬು ಅವರಿಂದ ಚಿತ್ರವೊಂದಕ್ಕೆ ಪಡೆದಿದ್ದ ಅಡ್ವಾನ್ಸ್ ಹಣವನ್ನು ಹಿಂದಿರುಗಿಸಿದ್ದು ಹೇಗೆ? ದರ್ಶನ್ ಇನ್ಮುಂದೆ ನಟಿಸೋದಿಲ್ವಾ? ಮತ್ತೆ ಡೆವಿಲ್ ಚಿತ್ರದ ಕತೆ ಏನು ಗುರು? ಈ ಕುರಿತಾದ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳಲ್ಲಿ ಅತಿ ಹೆಚ್ಚಾಗಿ ನಟಿಸುತ್ತಿದ್ದಂತಹ ತೂಗುದೀಪ್ ಶ್ರೀನಿವಾಸ್ ಅವರ ಮಗ ದರ್ಶನ್ ಚಿತ್ರರಂಗದಲ್ಲಿ ಡಿ ಬಾಸ್ ಆಗಿ ಮೆರೆಯಲು ಅದೆಷ್ಟು ಶ್ರಮ ಹಾಕಿದ್ರು ಅಂತ ಅವರಿಗಿಂತಲೂ ಅವರ ಅಭಿಮಾನಿಗಳಾದಂತಹ ನಿಮಗೆ ಹೆಚ್ಚು ಗೊತ್ತಿದೆ. ಲೈಟ್ ಬಾಯ್ ಆಗಿ ದರ್ಶನ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಾಗ ಇಂಡಸ್ಟ್ರಿ ಹಾಡ್ಕೊಂಡಿತ್ತು, ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಆ ಹೊತ್ತಿಗಾಗಲೇ ಶಿವಣ್ಣ ಅಭಿನಯದ ಸೂಪರ್ ಡೂಪರ್ ಹಿಟ್ ಆಗಿದಂತಹ ಜನುಮದ ಜೋಡಿ ಚಿತ್ರದಲ್ಲೂ ಕೂಡ ಪ್ರೊಡಕ್ಷನ್ಸ್ ಹೌಸ್ನಲ್ಲಿ ದರ್ಶನ್ ಕೆಲಸ ಮಾಡಿದ್ರಂತೆ ಎನ್ನುವಂಥ ಸುದ್ದಿಗಳು ಇವತ್ತಿಗೂ ಕೂಡ ಹರಿದಾಡ್ತಿದೆ. ಮುಂದೆ ಇದೇ ದರ್ಶನ್ ಅಭಿಮಾನಿಗಳ ಹೃದಯದಲ್ಲಿ ಡಿ ಬಾಸ್ ಆಗಿ ದಶಕಗಳ ಕಾಲ ಮೆರೆದ್ರು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಂಟರ ಗಾಳಿ ಹೆಬ್ಬಿಸಿದ್ರು. ಆದರೆ ಇದೆಲ್ಲವೂ ಅದೊಂದು ಹೆಣ್ಣಿನ ಸಹವಾಸದಿಂದ, ಅದೇನೋ ಗಾದೆ ಮಾತನ್ನು ಹೇಳ್ತಾರಲ್ಲ, ಹೊಳೆಯಲ್ಲಿ ಹುಣ್ಸೆಣ್ಣು ತೊಳೆದಂತೆ ಇಡೀ ತನ್ನ ಶ್ರಮದಿಂದ ಬೆಳೆದ ಕೋಟೆಯನ್ನ ತನ್ನ ಕೈಯಾರೆ ತಾನೇ ದರ್ಶನ್ ಕೆಡವಿಕೊಂಡಿದ್ದು ಮಾತ್ರ ದುರಂತ. ಇಷ್ಟಕ್ಕೂ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ, ದರ್ಶನ್ ಜೈಲಿಂದ ರಿಲೀಸ್ ಆಗಿದ್ದು ಆಯಿತು, ಅವರ ಕೈಯಲ್ಲಿ ಡೆವಿಲ್ ಸಿನಿಮಾ ಇದೆ, ಕೆವಿಎನ್ ಪ್ರೊಡಕ್ಷನ್ಸ್ನ ಪ್ರೇಮ್ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಿರುವಂತಹ ಸಿನಿಮಾ ಕೂಡ ಇದೆ. ಅಷ್ಟೇ ಅಲ್ಲದೆ ಸೂರಪ್ಪ ಬಾಬು ನಿರ್ಮಾಪಕರು ಅವರ ಸಿನಿಮಾದಲ್ಲೂ ಕೂಡ ನಟಿಸ್ತಿದ್ದಾರೆ ಅಂತ ನೀವು ಹೇಳ್ಬೋದು. ಆದರೆ ಇದೀಗ ದರ್ಶನ್ ಚಿತ್ರರಂಗದಿಂದ ದೂರ ಉಳಿಯುವ ಸೂಚನೆ ನೀಡಿದ್ದಾರೆ. ಏನದು ಅಂತೀರಾ? ಈ ಕುರಿತಾದಂಥ ಬಿಗ್ ಅಪ್ಡೇಟ್ ಸ್ಟೋರಿಯನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಸ್ನೇಹಿತರೆ, ವಿಧಿ ಅನ್ನೋದು ಯಾರ ಬದುಕಲ್ಲಿ ಯಾವಾಗ ಹೆಂಗೆ ಬಂದು ಅಟ್ಕಾಯಿಸ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ನಟ ದರ್ಶನ್ ಬದುಕಲು ಹಿಂಗಾಗುತ್ತೆ ಅಂತ ಯಾರಾದರೂ ಊಹಿಸಿದ್ರ? ಸ್ವತಃ ದರ್ಶನ್ಗೆ ಗೊತ್ತಿಲ್ಲ ಹಿಂಗಾಗುತ್ತೆ ಅಂತ. ರೇಣುಕಾಸ್ವಾಮಿ ಪ್ರಕರಣ ಆದಮೇಲೆ ನೆಕ್ಸ್ಟ್ ಡೇ ಮೈಸೂರು ಜಿಮ್ನಲ್ಲಿ ದರ್ಶನ್ ಆರಾಮ್ಸೆ ವರ್ಕೌಟ್ನಲ್ಲಿ ಇದ್ದರು. ದರ್ಶನ್ಗೆ ಪೊಲೀಸರು ಬಂದು ಶಾಕ್ ಕೊಟ್ಟಿದ್ರು. ನಂತರ ಜೈಲಿಗೆ ಹೋಗಿದ್ದು ಆಯಿತು, ಇದೀಗ ಬೇಲ್ ಮೇಲೆ ಹೊರಗಡೆ ಬಂದಿದ್ದು ಆಯಿತು. ಇದೆಲ್ಲವೂ ಒಂದು ಕೆಟ್ಟ ಕನಸಿನ ರೀತಿ ದರ್ಶನ್ ಬದುಕಲ್ಲಿ ನಡೆದು ಹೋಗಿದೆ. ಆದರೆ ಎಲ್ಲರೂ ನಿರೀಕ್ಷೆ ಮಾಡಿದ್ರು ದರ್ಶನ್ ಜೈಲಿಂದ ಈಗ ಹೊರಗಡೆ ಬಂದರು, ಇನ್ನೇನು ಸೆಟ್ಟೇರಿರುವಂಥ ಸಿನಿಮಾಗಳ ಶೂಟಿಂಗ್ನಲ್ಲಿ ದರ್ಶನ್ ಬ್ಯುಸಿ ಆಗ್ತಾರೆ ಅಂತ. ಆದರೆ ಎಲ್ಲರ ಊಹೆಗೂ ದರ್ಶನ್ ದೊಡ್ಡದೊಂದು ಶಾಕ್ ಕೊಟ್ಟಿದ್ದಾರೆ. ಈ ಹಿಂದೆ ಕೆವಿಎನ್ ಪ್ರೊಡಕ್ಷನ್ಸ್ನಲ್ಲಿ ಪ್ರೇಮ್ ನಿರ್ದೇಶನದಲ್ಲಿ ಸೆಟ್ಟೇರಿದಂತಹ ಸಿನಿಮಾಗೆ ದರ್ಶನ್ ಅಡ್ವಾನ್ಸ್ ತಗೊಂಡಿದ್ರು, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ಇದೀಗ ಪ್ರೊಡ್ಯೂಸರ್ಗೆ ವಾಪಸ್ ಹಿಂದಿರುಗಿಸಿದ್ದಾರೆ ಎನ್ನುವಂತಹ ಸುದ್ದಿ ಅಚ್ಚರಿ ತಂದಿದೆ. ಇಷ್ಟೇ ಅಲ್ಲದೆ ನಿರ್ಮಾಪಕ ಸೂರಪ್ಪ ಬಾಬು ಅವರ ಚಿತ್ರವೊಂದಕ್ಕೂ ಅಡ್ವಾನ್ಸ್ ಪಡೆದಿದ್ದ ದರ್ಶನ್ ಅವರಿಗೂ ಕೂಡ ಪಡೆದಿದ್ದಂತಹ ಅಡ್ವಾನ್ಸ್ ಅನ್ನ ವಾಪಸ್ ಕೊಟ್ಟಿದ್ದಾರೆ. ಈ ಮೂಲಕ ದರ್ಶನ್ ಚಿತ್ರರಂಗದಿಂದ ದೂರ ಉಳಿಯುವ ದೊಡ್ಡದೊಂದು ಸಿಗ್ನಲ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಡೆವಿಲ್ ಕತೆ ಏನು ಗುರು ಅಂತ ನೀವು ಕೇಳಬಹುದು. ಡೆವಿಲ್ ಕತೆ ಏನಂದ್ರೆ, ಈಗಾಗಲೇ ಚಿತ್ರ ಸ್ಟಾರ್ಟ್ ಆಗಿರುವುದರಿಂದ ಹಾಗೊಮ್ಮೆ ಅವರು ಪಡೆದ ಅಡ್ವಾನ್ಸ್ ಹಣ ಅಥವಾ ಅವರಾಗಿರುವಂಥ ಕಮಿಟ್ಗೆ ಕೈ ಕೊಟ್ಟರೆ ನಿರ್ಮಾಪಕರಿಗಂತೂ ದೊಡ್ಡ ಹೊಡೆತ ಬೀಳುತ್ತೆ. ಹಾಗಾಗಿ ದರ್ಶನ್ ನಿರ್ಮಾಪಕರಿಗೆ ಲಾಸ್ ಮಾಡೋದಕ್ಕೆ ಮುಂದಾಗದೆ ಚಿತ್ರವನ್ನು ಮುಗಿಸಿಕೊಡುವಂತಹ ಮನಸ್ಸು ಮಾಡಿದ್ದಾರೆ ಅಂತಾನೆ ಹೇಳಬಹುದು. ದರ್ಶನ್ ಜನವರಿಯಿಂದ ಚಿತ್ರರಂಗದಲ್ಲಿ ತೊಡಗಿಸ್ಕೊಳ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಇದೀಗ ಅವರು ಪಡೆದಿದ್ದ ಚಿತ್ರದ ಅಡ್ವಾನ್ಸ್ಗಳನ್ನು ವಾಪಸ್ ಕೊಡ್ತಿರುವ ಕಾರಣ ಸಹಜವಾಗಿಯೇ ಅವರ ಅಭಿಮಾನಿಗಳಿಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಇದಾಗಿದೆ ಅಂತಾನೆ ಹೇಳ್ಬೋದು. ಕೇವಲ ಅವರ ಅಭಿಮಾನಿಗಳಿಗೆ ಮಾತ್ರವಲ್ಲ, ಅದೆಷ್ಟೋ ಜನ ಪ್ರೊಡ್ಯೂಸರ್ಸ್ಗೆ ಜೊತೆಯಲ್ಲಿ ಗಾಂಧಿನಗರಕ್ಕೆ ಇದೊಂದು ರೀತಿಯ ದೊಡ್ಡ ಆಘಾತ ಸುದ್ದಿ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ದರ್ಶನ್ ಯಾಕೆ ಈ ರೀತಿ ಮಾಡಿದ್ರು ಅಂತ ಎಲ್ಲರೂ ತಲೆ ಕೆಡಿಸ್ಕೊಂಡಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಆದರೆ ಇದಕ್ಕೆ ನಿಖರವಾದಂಥ ಕಾರಣ ಸ್ಪಷ್ಟನೆ ಆಗಲಿ ಅಧಿಕೃತವಾಗಿ ದರ್ಶನ್ ಅವರ ಕಡೆಯಿಂದ ಈವರೆಗೂ ಬಂದಿಲ್ಲ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ದರ್ಶನ್ ರೇಣುಕಾಸ್ವಾಮಿ ಪ್ರಕರಣ ಒಂದನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ದರ್ಶನ್ ಎನ್ನುವಂತಹ ಆ ಒಂದು ವ್ಯಕ್ತಿಯನ್ನ, ದರ್ಶನ್ ಅವರಿಂದ ಅದೆಷ್ಟೋ ಸಂಸಾರಗಳು ಜೀವನ ಮಾಡಿದೆ ವರ್ಷಾನುಗಟ್ಲೆ. ದರ್ಶನ್ ನೂರಾರು ಸಾವಿರಾರು ಕೆಲಸಗಳನ್ನು ಒಳ್ಳೆಯದನ್ನೇ ಮಾಡಿದ್ದಾರೆ. ಅದೊಂದನ್ನು ಪಕ್ಕಕ್ಕಿಟ್ಟು ನೋಡಿದಾಗ ಅವರ ಒಂದು ಸಿನಿಮಾ ಸೆಟ್ಟೇರಿದ್ರೆ ನಿಮಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ, ಒಬ್ಬ ಲೈಟ್ ಬಾಯಿಂದ ಹಿಡಿದು ಥಿಯೇಟರ್ ಮುಂದೆ ಕಡಲೆಕಾಯಿ ಮಾರುವವನವರೆಗೂ, ಜೊತೆಯಲ್ಲಿ ಚಿತ್ರದ ಕಟೌಟ್ ಬರೆಯುವ ಆರ್ಟಿಸ್ಟ್ ಸೇರಿದಂತೆ ಅದೆಷ್ಟೋ ಆರ್ಟಿಸ್ಟ್ಗಳಿಗೆ ಒಂದು ವರ್ಷಕ್ಕೆ ಬೇಕಾಗುವಂತಹ ಜೀವನೋಪಾಯ ಆಗ್ತಿತ್ತು.
ಇಂತಹ ನಟ ಇಂದು ಚಿತ್ರರಂಗದಿಂದ ದೂರ ಸರಿಯುತ್ತಾರೆ ಅಂದರೆ ಆ ಕುಟುಂಬಗಳ ಕಥೆ ಏನು ಎಲ್ಲರ ಪ್ರಶ್ನೆ. ಇದೊಂದು ರೀತಿ ಬ್ಯಾಡ್ ಟೈಮ್ ಅಂತಲೇ ಹೇಳಿದರೆ ತಪ್ಪಾಗಲಾರದು. ಇದೀಗ ದರ್ಶನ್ ತಾವು ಪಡೆದಿದ್ದ ಚಿತ್ರದ ಅಡ್ವಾನ್ಸ್ ಹಣವನ್ನು ಹಿಂದಿರುಗಿಸಿರುವುದು ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿದೆ. ದರ್ಶನ್ ಇದೀಗ ತಾವು ಪಡೆದಿದ್ದ 2 ಚಿತ್ರದ ಅಡ್ವಾನ್ಸ್ ಹಣವನ್ನು ವಾಪಸ್ ನೀಡಿರುವುದು ನೋಡಿದರೆ ಚಿತ್ರರಂಗದಿಂದ ದೂರ ಸರಿದು ರಾಜಕೀಯಕ್ಕೇನಾದರೂ ಎಂಟ್ರಿ ತಗೊಳ್ತಾರಾ ಎನ್ನುವಂತಹ ಚರ್ಚೆಗಳು ಕೂಡ ಇದೀಗ ಜೋರಾಗಿದೆ. ನಿಮಗೆ ಗೊತ್ತಿರಬಹುದು, ಮೊನ್ನೆ ಅಷ್ಟೇ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದರು, ಇಂಡಸ್ಟ್ರಿಯಿಂದ ರಿಟೈರ್ಮೆಂಟ್ ತಗೊಳ್ಳುವಂತಹ ಮಾತುಗಳನ್ನು ಹಾಡಿದರು. ಇದೀಗ ದರ್ಶನ್ ಆ ಒಂದು ಮ್ಯಾಟ್ರಿನಲ್ಲಿ ಸುದೀಪ್ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ದುಡುಕಿ ಏನಾದರೂ ನಿರ್ಧಾರ ತಗೊಂಡ್ಬಿಟ್ರ, ಆ ಚಿತ್ರರಂಗದಿಂದ ದೂರ ಹೊಳೆಯುವಂಥ ನಿರ್ಧಾರ ದರ್ಶನ್ ತಗೊಂಡ್ರ ಎನ್ನುವಂಥ ಅನುಮಾನ ಇದೀಗ ಮೂಡಿದೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ದರ್ಶನ್ ಮತ್ತು ಸುದೀಪ್ ಅವರ ಈ ನಡೆ ಏನನ್ಸುತ್ತೆ ನಿಮಗೆ? ಕಮೆಂಟ್ ಮಾಡಿ. ಧನ್ಯವಾದಗಳು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.